ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೊಳಂಬ ಲಿಂಗಾಯತ ಸಂಘದ ಕೇಂದ್ರ ಕಾರ್ಯಕಾರಿ ಸಮಿತಿಯ ಚುನಾವಣೆ 5 ವರ್ಷದ ಅವಧಿಗೆ ಆಡಳಿತ ಮಂಡಳಿ ಆಯ್ಕೆಗೆ ಜಿಲ್ಲಾ ನಿರ್ದೇಶಕರ ಚುನಾವಣೆ ಇದೇ ತಿಂಗಳ ಆಗಸ್ಟ್ 23ರಂದು ನಡೆಯಲಿದೆ. ಜಿಲ್ಲೆಯಿಂದ 8 ಮಂದಿ ನಿರ್ದೇಶಕರ ಆಯ್ಕೆ ಆಗಬೇಕು. ಜಿಲ್ಲೆಯಲ್ಲಿ 31 ಅಭ್ಯರ್ಥಿಗಳು ಕಣದಲ್ಲಿ ಇದ್ದು, ಇಂದು ಬಿಳಿಗೆರೆ ಬಿಕೆ ಚಂದ್ರಶೇಖರ್ ಅವರ ತಂಡವು ಚುನಾವಣಾ ಪ್ರಚಾರ ಹಾಗೂ ಮತಯಾಚನೆಗೆ ಗುಬ್ಬಿ ಶ್ರೀ ಗೋಸಾಲ ಚನ್ನಬಸವೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿ ಪ್ರಚಾರ ಪ್ರಾರಂಭ ಮಾಡಿದ್ದಾರೆ. ನಿರ್ದೇಶಕ ಸ್ಥಾನದ ಸ್ಪರ್ಧೆ ಅಭ್ಯರ್ಥಿ ಚಂದ್ರಶೇಖರ್ ಮಾತನಾಡಿ, ನೊಳಂಬ ಸಮುದಾಯದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ನಾನು ಸುಮಾರು 40 ವರ್ಷದಿಂದ ಈ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಕಳೆದ ಅವಧಿಯಲ್ಲಿ 20 ಕೋಟಿ ಆಸ್ತಿಗಳನ್ನ ನೊಳಂಬ ಸಮಾಜಕ್ಕೆ ಮಾಡಿದ್ದೀವಿ. ಸುಮಾರು 10 ಲಕ್ಷ ಆದಾಯ ಬರುತ್ತೆ. ನೊಳಂಬ ಸಮಾಜದ ಅಭಿವೃದ್ಧಿಗೆ ಮತ್ತಷ್ಟು ಕೈಜೋಡಿಸ್ತೀವಿ. ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗ್ತಾ ಇದೆ. ಬೆಂಗಳೂರು, ಮೈಸೂರು ಹಾಗೂ ದಾವಣಗೆರೆ, ತಿಪಟೂರು ಭಾಗದಲ್ಲಿಯೂ ಕೂಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ವಿದ್ಯಾರ್ಥಿ ನಿಲಯ ಸೇರಿ 10 ಹಲವು ಅನುಕೂಲವನ್ನ ಮಾಡುವ ನಿಟ್ಟಿನಲ್ಲಿ ನಮ್ಮ ಸಂಘವು ಅಭಿವೃದ್ಧಿಯಾಗ್ತಾ ಇದೆ. ಮತ್ತಷ್ಟು ಅಭಿವೃದ್ಧಿ ಮಾಡಲು ನಮ್ಮ ತಂಡಕ್ಕೆ ನಿಮ್ಮ ಅಮೂಲ್ಯ ಮತ ಕೊಟ್ಟು ಗೆಲ್ಲಿಸಿ. ನಿಮ್ಮ ಅಭಿಲಾಷೆಗೆ ತಕ್ಕಂತೆ ಸಮಾಜದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಎಂದಿದ್ದಾರೆ. ನಮ್ಮ ಸಂಘದಲ್ಲಿ ಹಾಲನೂರು ಕಿರಣ್ ಕುಮಾರ್, ಇಡಕನಹಳ್ಳಿಯ ಗಂಗಾಧರಯ್ಯ, ಐಎನ್, ಬಿಳಿಗೆರೆ ಚಂದ್ರಶೇಖರ್, ಮಾದಿಹಳ್ಳಿಯ ದಯಾನಂದ ಸ್ವಾಮಿ, ಮಾಸ್ತಿಗುಂಡನಹಳ್ಳಿಯ ದೇವರಾಜು, ಮಾರ್ನಗೆರೆಯ ನಿಜಗುಣ ಎಂ, ದಾಸಿಹಳ್ಳಿಯ ಮೋಹನ್ ಡಿಪಿ, ಬೆಟ್ಟದಹಳ್ಳಿಯ ರೇಣುಕಾರಾಧ್ಯ ಬಿಎಸ್ ಸ್ಪರ್ಧೆಯಲ್ಲಿ ಇದ್ದು ನಮ್ಮನ್ನ ಗೆಲ್ಲಿಸಬೇಕಾಗಿ ಮನವಿಯನ್ನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಆದ ಉಮಾಮಹೇಶ್, ರಮೇಶ್, ಆನಂದಯ್ಯ, ರಾಜ್ಕುಮಾರ್, ನಿರಂಜನ್, ಕುಮಾರಸ್ವಾಮಿ ಹಾಗೂ ಸಮಾಜದ ಮುಖಂಡರು ಭಾಗವಹಿಸಿದ್ರು. ಮೋಹನ್, ಎಂಎನ್ ಕೋಟೆ, ನವಕರ್ನಾಟಕ ಟಿವಿ. ನಮ್ಮನ್ನ ಆಯ್ಕೆ ಮಾಡಿ ಕಳಿಸ್ಕೊಳ್ಬೇಕು, ಮಾಡಿರುವಂತ ಸಂಘ ಇನ್ನೂ ಉದ್ಧಾರ ಆಗುತ್ತೆ ಅಂತ ಹೇಳ್ತಾವ. ನಾನು 2 ಮಾತು. ನಮ್ಮನ್ನ ಆಯ್ಕೆ ಮಾಡಿ ಕಳಿಸ್ಕೊಳ್ಬೇಕು, ಮಾಡಿರುವಂತ ಸಂಘ ಇನ್ನೂ ಉದ್ಧಾರ ಆಗುತ್ತೆ ಅಂತ ಹೇಳ್ತಾವ. ನಾನು 2 ಮಾತು.